ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಲಾಳ ಹೋಬಳಿಯ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಕೇನಹಳ್ಳಿ ಗ್ರಾಮದಲ್ಲಿ ಬಸವ ಜಯಂತಿಯನ್ನು ಸಂಪ್ರದಾಯಬದ್ಧವಾಗಿ ಆಚರಿಸಲಾಯಿತು. ಗ್ರಾಮದಲ್ಲಿ ವೈದಿಕ ಆಚರಣೆಗಳೊಂದಿಗೆ ಬಸವಣ್ಣನವರ ಮೂರ್ತಿ ಮೆರವಣಿಗೆ ನಡೆಸಿ ಆರತಿ ಪೂಜೆ ಮತ್ತು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಪಾನಕ ಹಾಗೂ ಹೆಸರು ಬೇಳೆಯನ್ನು ಪ್ರಸಾದವಾಗಿ ವಿತರಿಸಿದರು. ಆದರೆ ಬಸವ ಜಯಂತಿಯ ಆಚರಣೆಯಲ್ಲಿ ಬಸವಣ್ಣನವರ ಮೂಲ ತತ್ವಗಳು ಮತ್ತು ಸಂದೇಶಗಳು ಸಮರ್ಪಕವಾಗಿ ಪ್ರತಿಫಲಿಸದಿರುವುದು ಗಮನಾರ್ಹವಾಗಿದೆ. ವಚನಗಳ ಪಠಣ ಅಥವಾ ಬಸವ ತತ್ವಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಗಳು ಕಾಣಿಸದಿದ್ದು, ಆಚರಣೆಗಳು ಮುಖ್ಯವಾಗಿ ಸಾಂಪ್ರದಾಯಿಕ ಧಾರ್ಮಿಕ ವಿಧಿಗಳಿಗೆ ಮಾತ್ರ ಸೀಮಿತವಾಗಿದ್ದವು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಬಸವಣ್ಣನವರ ತ್ರಿವಿಧ ದಾಸೋಹಗಳಲ್ಲಿ ಅಕ್ಷರ, ಸಂಸ್ಕಾರ ಮತ್ತು ಅನ್ನದ ಮಹತ್ವವನ್ನು ಪ್ರತಿಪಾದಿಸಿದ್ದರೂ ಇಲ್ಲಿ ಅನ್ನ ದಾಸೋಹ ಮತ್ತು ಸಂಸ್ಕಾರಗಳಿಗೆ ಮಾತ್ರ ಒತ್ತು ನೀಡಲಾಗಿದ್ದು, ವಚನಗಳ ಮೂಲಕ ಜ್ಞಾನನ ಹಂಚುವ ಅಕ್ಷರ ದಾಸೋಹದ ಕೊರತೆ ಕಂಡುಬಂದಿತು. ಗ್ರಾಮೀಣ ಭಾಗಗಳಲ್ಲಿ ಬಸವ ಜಯಂತಿಯನ್ನು ಆಚರಿಸುವಾಗ ಅವರ ಸಾಮಾಜಿಕ ಕ್ರಾಂತಿಯ ತತ್ವಗಳು ಹಾಗೂ ಲಿಂಗಾಯತ ಧರ್ಮದ ಮೂಲಭೂತ ಸಂದೇಶಗಳ ಅರಿವು ಅಗತ್ಯವೆಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪಿಎನ್ ಕೃಷ್ಣಮೂರ್ತಿ ಅವರು ಭಾಗವಹಿಸಿದ್ದರು. ಗ್ರಾಮಸ್ಥರು ಹಾಗೂ ಅವರ ಅಭಿಮಾನಿಗಳು ಅವರಿಗೆ ಭರ್ಜರಿ ಸ್ವಾಗತ ಕೋರಿದ್ದು, ಬೃಹದಾಕಾರದ ಹಾರ ಹಾಕಿ ಸನ್ಮಾನಿಸಿದರು. ನಂತರ ಅವರು ಗ್ರಾಮಸ್ಥರಿಗೆ ಸ್ವತಃ ಸನ್ಮಾನ ನೆರವೇರಿಸಿ ಪ್ರಸಾದ ವಿತರಿಸಿದರು. ಈ ಸಂದರ್ಭದಲ್ಲಿ ಗಿರಿಜಾ ಮೆಡಿಕಲ್ಸ್ ಮಾಲೀಕರಾದ ಯುವ ಮುಖಂಡ ಹನುಮಂತರಾಜು ಇರಕಸಂದ್ರ ಮಧು, ಇರಕಸಂದ್ರ ಕುಮಾರ್ ಹಾಗೂ ಪತ್ರಕರ್ತರಾದ ಭರತ್, ನರಸಿಂಹಯ್ಯ, ಕುಮಾರ್ ಹಾಜರಿದ್ದರು. ಒಟ್ಟಿನಲ್ಲಿ ಬಸವ ಜಯಂತಿ ಆಚರಣೆ ಭಕ್ತಿ ಭಾವದಿಂದ ನಡೆದರೂ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಆಳವಾಗಿ ಅರಿತು ವೈಚಾರಿಕವಾಗಿ ಆಚರಿಸುವ ಅಗತ್ಯವಿದೆ ಎಂಬ ಸಂದೇಶ ಈ ಸಂದರ್ಭದಲ್ಲಿ ಕೇಳಿಬಂದಿದೆ. ಎಆರ್ ನ್ಯೂಸ್ ವತಿಯಿಂದ ಬಸವಣ್ಣನವರ ಈ ವಚನ: ವೇದಕ್ಕೆ ಒಡೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ವೆ, ನೋಡಯ್ಯ ಮಹಾದಾನಿ, ಕೂಡಲ ಸಂಗಮದೇವ, ಮಾದಾರ ಚನ್ನಯ್ಯನ ಮನೆಯ ಮಗನಾನಯ್ಯ. ವಚನದ ಅರ್ಥ ಹೀಗಿದೆ: ವೇದಕ್ಕೆ ಒರೆಯ ಕಟ್ಟುವೆ, ವೇದಗಳನ್ನು ಅಂಧವಾಗಿ ಅನುಸರಿಸುವುದನ್ನು ಬಿಟ್ಟು ಅವುಗಳಿಗೆ ಹೊದಿಕೆ ಹಾಕುವೆನು. ಅಂದರೆ ಗ್ರಂಥಜ್ಞಾನಕ್ಕಿಂತ ಅನುಭವವೇ ಮುಖ್ಯ ಎಂಬ ಸಂದೇಶ. ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ದಯೆಯಿಲ್ಲದ, ಅರ್ಥವಿಲ್ಲದ ಆಚರಣೆಗಳು ಮತ್ತು ಪದ್ಧತಿಗಳನ್ನು ಕಟ್ಟಿಹಾಕುವೆನು. ಅಂದರೆ ಅನ್ಯಾಯಕರ ಸಂಪ್ರದಾಯಗಳನ್ನು ತಡೆಯುವೆನು. ತರ್ಕದ ಬೆನ್ನ ಬಾರನೆತ್ತುವೆ, ವ್ಯರ್ಥವಾದ ವಾದ ವಿವಾದಗಳ ಹೊರೆ ಹೊತ್ತುಕೊಳ್ಳದೆ ಅವನ್ನು ತೊರೆದು ಹಾಕುವೆನು. ಅಂದರೆ ಅರ್ಥಪೂರ್ಣ ಜೀವನವೇ ಮುಖ್ಯ.
ಆಗಮದ ಮೂಗ ಕೊಯ್ವೆ. ಆಗಮಗಳು ಅಥವಾ ಶಾಸ್ತ್ರಗಳ ಅಹಂಕಾರವನ್ನು ಕಡಿದು ಹಾಕುವೆನು, ಅಂದರೆ ಅಹಂಕಾರಪೂರ್ಣ ಧಾರ್ಮಿಕ ನಿಯಮಗಳನ್ನು ತಿರಸ್ಕರಿಸುವೆನು. ಈ ವಚನದ ಮೂಲಕ ಬಸವಣ್ಣರು ಸಮಾಜದಲ್ಲಿ ಇದ್ದ ಮೌಢ್ಯ, ಕಂದಾಚಾರ, ಅಸಮಾನತೆ, ಧಾರ್ಮಿಕ ಹಾಗೂ ಆರ್ಥಿಕ ಶೋಷಣೆ ವಿರುದ್ಧ ಹೋರಾಟ ನಡೆಸಿದರು. ಅವರು ಸಮಾನತೆ, ಮಾನವತೆ ಮತ್ತು ಅನುಭವದ ಮಹತ್ವವನ್ನು ಸಾರಿದ ಕಲ್ಯಾಣ ಕ್ರಾಂತಿಯ ಮಹಾನ್ ನಾಯಕರು ಆಗಿದ್ದು, ಕನ್ನಡ ನಾಡಿನ ಶಾಶ್ವತ ಸಾಂಸ್ಕೃತಿಕ ದೀಪಸ್ತಂಭರಾಗಿದ್ದಾರೆ. ನಾಡಿನ ಜನತೆಗೆ ಶರಣಾರ್ಥಿಗಳು. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.